ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ತಾತ್ಕಾಲಿಕವಾಗಿ ಸ್ಥಗಿತವನ್ನ ಮಾಡಲಾಗಿದೆ. ಇನ್ನು ಇಸ್ರೇಲ್ನಲ್ಲಿ 19 ಮಂದಿ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ 19 ಮಂದಿ ಕನ್ನಡಿಗರು ತೆರಳಿದ್ರು. ಸ್ಥಳೀಯ ಭಾರತೀಯರೊಂದಿಗೆ ನಿರಂತರ ಸಂಪರ್ಕವನ್ನ ಇಡಲಾಗಿದೆ. ಒಂದು ವಾರದ ಹಿಂದೆ ಅಧ್ಯಯನ ತಂಡ ಇಸ್ರೇಲ್ಗೆ ಪ್ರಯಾಣವನ್ನ ಬೆಳೆಸಿತ್ತು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರಗೊಂಡಿರುವಂತಹ ಪರಿಣಾಮ ಅಂತಾರಾಷ್ಟ್ರೀಯ ವಿಮಾನ ಹಾರಾಟಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಇಸ್ರೇಲ್ಗೆ ತೆರಳಿದ್ದಂತಹ 19 ಮಂದಿ ಕನ್ನಡಿಗರು ಕೂಡ ಅಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಈ ಅಧ್ಯಯನ ತಂಡ ಇಸ್ರೇಲ್ಗೆ ಪ್ರಯಾಣವನ್ನು ಬೆಳೆಸಿತ್ತು. ಅವರು ಟೆಕ್ನಿಕಲ್ ಸೆಂಟರ್ಗಳ ಅಧ್ಯಯನಕ್ಕಾಗಿ ತೆರಳಿದ್ದಾಗ ವಿಮಾನ ಸೇವೆಗಳು ಸ್ಥಗಿತಗೊಳ್ತಾ ಇದ್ದಂತೆ ತಾತ್ಕಾಲಿಕವಾಗಿ ಅಲ್ಲಿಯೇ ಉಳಿದುಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿದ್ದ ತಂಡ ಆದರೆ ವಿಮಾನ ಸ್ಥಗಿತಗೊಳಿಸಲಾಗಿದೆ. ಹಾರಾಟ ಮುಂದೂಡುವ ಸಾಧ್ಯತೆ ಇಲ್ಲದ ಕಾರಣ ದಿಕ್ಕು ತೋಚದ ಸ್ಥಿತಿಗೆ ಒಳಗಾಗಿದ್ದಾರೆ. ಈ ತಂಡದಲ್ಲಿ ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡ ಸೇರಿದಂತೆ 19 ಮಂದಿ ಕನ್ನಡಿಗರು ಸೇರಿದ್ದಾರೆ. ನಿರೀಕ್ಷೆಯಂತೆ ವಿಮಾನ ಸೇವೆಗಳು ಪುನರಾರಂಭ ಆಗುವವರೆಗೆ ಅವರು ಇಸ್ರೇಲ್ನಲ್ಲಿಯೇ ಉಳಿದುಕೊಳ್ಳಬೇಕಾಗತ್ತೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಇತ್ತೀಚಿನ ಸಂಘರ್ಷಾತ್ಮಕ ಬೆಳವಣಿಗೆಗಳ ಕುರಿತು ಭಾರತೀಯ ವಿದೇಶಾಂಗ ಇಲಾಖೆಯು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ವಿಶೇಷವಾಗಿ ಪರಮಾಣು ತಾಣಗಳ ಮೇಲಿನ ದಾಳಿ ಕುರಿತಂತೆ ಕಾಣಿಸಿಕೊಂಡಿರುವ ವರದಿಗಳನ್ನು ಗಂಭೀರವಾಗಿ ಗಮನಿಸಲಾಗ್ತಾ ಇದೆ. ಭಾರತವು ಎರಡೂ ದೇಶಗಳನ್ನು ಉದ್ವಿಗ್ನ ಮತ್ತು ದ್ವೇಷಾತ್ಮಕ ಕ್ರಮಗಳಿಂದ ದೂರವಿರಲು ತೀವ್ರವಾಗಿ ಒತ್ತಾಯಿಸಿದೆ.